ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಮರಿಗಳಿಗೆ 3ನೇ ದಿನ ಕಂಪ್ಲೀಟ್ ಆಗ್ತದೆ. ಮರಿಗಳಿಗೆ ಜಾಸ್ತಿ ಜಾಗವನ್ನೇನು ಕೊಡಲಿಕ್ಕೆ ಆಗೋದಿಲ್ಲ, ಮಳೆಗಾಲ ಆಗಿರೋದ್ರಿಂದ ರೂಮ್ ಟೆಂಪ್ರೇಚರನ್ನು ಮೇಂಟೈನ್ ಮಾಡಬೇಕಾಗಿರ್ತದೆ. ಆ ಕಾರಣದಿಂದಾಗಿ ತುಂಬ ಸ್ಪೇಸನ್ನು ಕೊಟ್ಟು ಬ್ರೂಡಿಂಗ್ ಮಾಡೋದು ಕಷ್ಟ. ಆ ಕಾರಣಕ್ಕಾಗಿ ಮರಿ ಸ್ಟಾರ್ಟಿಂಗ್ 0 ಡೇಯಲ್ಲಿ ಯಾವ ಜಾಗದಲ್ಲಿದೆ ಅದೇ ಜಾಗದಲ್ಲಿ ಕೂಡ ಇವತ್ತು 3rd ಡೇ ಬ್ರೂಡಿಂಗನ್ನು ಮಾಡ್ತಾ ಇದ್ದೀನಿ. 500 ಸ್ಕ್ವೇರ್ ಫೀಟ್ ಜಾಗದಲ್ಲಿ 2500 ಮರಿಗಳ ಬ್ರೂಡಿಂಗ್ ಆಗ್ತಾ ಇರುವಂಥದ್ದು. ಹಾಗಾಗಿ ಇನ್ನೂ ಸ್ಪೇಸ್ ಕೊಡಬೇಕಿದ್ರೆ ಇನ್ನೊಂದು 4 ಅಥವಾ 5ನೇ ದಿನಕ್ಕೆ ಸ್ಪೇಸನ್ನು ಕೊಡಬಹುದು. ವಿಪರೀತ ಮಳೆ ಇದೆ, ಆ ಕಾರಣದಿಂದಾಗಿ ಸ್ಪೇಸ್ ಕೊಟ್ಟು ಬ್ರೂಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು 2 ದಿನ ಇದರಲ್ಲೇ ಬ್ರೂಡಿಂಗ್ ಮಾಡಿ ಮರಿಗಳನ್ನು ಸಾಕಬೇಕಾಗ್ತದೆ. ಅದು ದೊಡ್ಡ ಸಮಸ್ಯೆ ಏನು ಬರೋದಿಲ್ಲ. ಸ್ವಲ್ಪ ನಾವು ಭತ್ತದ ಹೊಟ್ಟಿನ ಬೆಡ್ಡನ್ನು ಸ್ವಲ್ಪ ನಾವು ದಪ್ಪವಾಗಿ ಹಾಕಿರಬೇಕು. ತುಂಬ ತೆಳುವಾಗಿ ಹಾಕಿದರೆ ಸ್ವಲ್ಪ ಬೇಗ ಭತ್ತದ ಹೊಟ್ಟಿನ ಬೆಡ್ ಅಂತಕ್ಕಂಥದ್ದು ಹಾಳಾಗುವ ಚಾನ್ಸಸ್ ಇರ್ತದೆ. ಆ ಕಾರಣದಿಂದಾಗಿ ಸ್ವಲ್ಪ ದಪ್ಪ ಮಟ್ಟದಲ್ಲಿ ನಾವು ಬ್ರೂಡಿಂಗ್ ಏರಿಯಾದಲ್ಲಿ ಆದಷ್ಟು ಭತ್ತದ ಹೊಟ್ಟನ್ನು ಜಾಸ್ತಿಯಾಗಿ ನಾವು ಹಾಕಬೇಕು. ಹಾಗೆ ಸ್ನೇಹಿತರೆ, ಈಗ 3ನೇ ದಿನದಲ್ಲಿ ಮರಿ ಅಷ್ಟೊಂದು ಹೆಲ್ದಿ ಇಲ್ಲ. ಈ ರೀತಿಯಾಗಿ ಸ್ವಲ್ಪ ಸಮಸ್ಯೆ ಇದ್ದಾಗೆ ಕಾಣ್ತದೆ. ಇದೇನಂತ ಹೇಳಿದರೆ ಯೋಕ್ ಸ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಇಮಿಡಿಯೇಟಾಗಿ ಆ್ಯಂಟಿಬಯೋಟಿಕನ್ನು ಕೊಡಲೇಬೇಕಾಗ್ತದೆ. ಇಲ್ಲಾಂತ ಹೇಳಿದರೆ ದಿನದಿಂದ ದಿನಕ್ಕೆ ಮಾರ್ಟಿಲಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಇದಕ್ಕೆ ನಾನು ಎಂಡ್ರೋಸಿನ್ ಅಂತಕ್ಕಂಥ ಆ್ಯಂಟಿಬಯೋಟಿಕನ್ನು ಹಾಕ್ತಾಯಿದ್ದೀನಿ. ಇದೊಂದು ಈ ರೀತಿಯ ಯೋಕ್ ಸ್ಯಾಕ್ ಇನ್ಫೆಕ್ಷನ್ಗೆ ಆ್ಯಂಡ್ರೋಫ್ಲಾಕ್ಸಿನ್ ಅಥವಾ ಲಿಯೋಫ್ಲಾಕ್ಸಿನ್ ಅಂತಕ್ಕಂಥ ಆ್ಯಂಟಿಬಯೋಟಿಕನ್ನು ನೀಡ್ಬೋದು. ಹಾಗೆ ಈ ಒಂದು ಯೋಕ್ ಸ್ಯಾಕ್ ಇನ್ಫೆಕ್ಷನ್ನು ನಮ್ಮ ಬ್ರೂಡಿಂಗಿಂದನೂ ಸಮಸ್ಯೆಯಿಂದನೂ ಬರ್ಬೋದು. ಇಲ್ಲಿ 3ನೇ ದಿನಕ್ಕೆ ಆ ಸಮಸ್ಯೆ ಬರೋದು ತುಂಬ ಕಷ್ಟ, ಯಾಕೆಂದರೆ ಬ್ರೂಡಿಂಗ್ ಫೇಲ್ಯೂರ್ ಆಗಲಿಲ್ಲ ನಮ್ಮದು. ಇನ್ನು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಹ್ಯಾಚರಿಯಿಂದನೇ ಡೈರೆಕ್ಟ್ ಅಲ್ಲಿಂದನೇ ಕೂಡ ಬರ್ತದೆ. ಯಾಕೆಂತ ಹೇಳಿದರೆ ಮೊಟ್ಟೆ ಇಟ್ಟು ಹ್ಯಾಚರಿಯ ಸಮಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಆದರೆ ಅದರಿಂದನೂ ಕೂಡ ಈ ಒಂದು ಯೋಕ್ ಸ್ಯಾಕ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಮರಿಗಳಲ್ಲಿ ಕಾಣಿಸ್ಕೊಳ್ತದೆ. ಆವಾಗ ನಾವು ಸಾಕಾಣಿಕೆ ಸಮಯದಲ್ಲಿ ಅದನ್ನು ನಾವು ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಮಾರ್ಟಿಲಿಟಿ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಆಲ್ರೆಡಿ ಇವತ್ತು ನಾನು ಈ ಒಂದು ಸಮಸ್ಯೆಯಿಂದ ಮರಿಗಳು ತುಂಬ ವೀಕಾಗಿ 3ನೇ ದಿನಕ್ಕೆ ಈ ರೀತಿ ಒಂದು 10 ಮರಿಗಳ ಮಾರ್ಟಿಲಿಟಿ ಆಗಿದೆ. ಇನ್ನು ನಾನು ಆ್ಯಂಟಿಬಯೋಟಿಕನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ಇನ್ನೊಂದು 4, 5, 6, 7 ದಿನ 10 ದಿನದೊಳಗೆ ತುಂಬ ಮರಿಗಳು ಮಾರ್ಟಿಲಿಟಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಿಂದ ನಾವು ಒಂದು ಆ್ಯಂಟಿಬಯೋಟಿಕನ್ನು ಬೇಗನೆ ಅವುಗಳಿಗೆ ಕೊಟ್ಟು ಮರಿಗಳನ್ನು ಆದಷ್ಟು ಹೆಲ್ದಿಯಾಗಿ ನಾವು ಅದನ್ನು ಬೆಳೆಸಬೇಕಾಗ್ತದೆ. ಇನ್ನು ಈ ಯೋಕ್ ಸ್ಯಾಕ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಬ್ರೂಡಿಂಗ್ ಫೇಲಿಯರ್ ಆದರೂ ಕೂಡ ಬರ್ತದೆ. ನಮ್ಮಲ್ಲಿ ಪ್ರಥಮ 0 ಡೇ ಅಥವಾ ಫಸ್ಟ್ ಡೇ ಇದರಲ್ಲಿ ಏನೋ ಬ್ರೂಡಿಂಗ್ ತುಂಬ ವೀಕ್ ಆಗಿದ್ದು ಬೇಕಾದ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ ಅದರಿಂದ ಕೂಡ ಬರ್ತದೆ. ಬಟ್ ನನ್ನಲ್ಲಿ ಆ ಸಮಸ್ಯೆ ಆಗಲಿಲ್ಲ, ಯಾಕೆಂದರೆ ಪವರ್ ಕಟ್ ಏನಾಗಲಿಲ್ಲ, ಏನೂ ಸಮಸ್ಯೆ ಇಲ್ಲ. ಬ್ರೂಡಿಂಗ್ 24 ಅವರ್ಸು ಬ್ರೂಡಿಂಗ್ ಕೂಡ ರನ್ ಇತ್ತು. ಹಾಗೆ ಅದು ಅಲ್ಲದೆ ಹೊರಗಡೆ 0 ಡೇ ಮತ್ತು ಫಸ್ಟ್ ಡೇಗೆ ಬಿಸಿಲಿನ ವಾತಾವರಣ ಕೂಡ ಇತ್ತು. ಅಷ್ಟೊಂದು ಮಳೆ ಇರಲಿಲ್ಲ, ಹಾಗೆ ಚಳಿ ಇರಲಿಲ್ಲ. ಇದು ನನ್ನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಹ್ಯಾಚರಿಯಿಂದ ನೇರವಾಗಿ ಕೂಡ ಬರ್ತದೆ. ಅದನ್ನು ನಮಗೆ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಮರಿ ಬರುವಾಗ ನೋಡಲಿಕ್ಕೆ ಚೆನ್ನಾಗಿರ್ತದೆ. ತದನಂತರ ಒಂದು ಫಸ್ಟ್ ಡೇ, ಸೆಕೆಂಡ್ ಡೇ ಹೀಗೆ ದಿನ ಕಳೀತಾ ಹೋದಂತೆ ಈ ರೀತಿಯಾಗಿ ವೀಕ್ ಆಗ್ತವೆ. ಹಾಗೆ ಸ್ನೇಹಿತರೆ, ಈ ಒಂದು 2500 ಮರಿಯ ಫ್ಲಾಕಲ್ಲಿ ತುಂಬ ಮರಿಗಳು ಈ ರೀತಿಯಾಗಿ ನನಗೆ ಕಾಣಲಿಕ್ಕೆ ಸಿಗ್ತದೆ. ಸಾವಿರಾರು ಮರಿಗಳಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 80% ಮರಿಗಳು ರಿಕವರಿ ಆಗ್ತದೆ ತನ್ನಷ್ಟಕ್ಕೆ. ಹೇಳಲಿಕ್ಕಾಗೋದಿಲ್ಲ, ಆ್ಯಂಟಿಬಯೋಟಿಕ್ ಕೊಡಲಿಲ್ಲ ಅಂದರೆ ರಿಕವರಿ ಆಗ್ಬೋದು. ಕೆಲವೊಂದು 20% ಮರಿಗಳು ಸಾಯಲಿಕ್ಕೂ ಚಾನ್ಸಸ್ ಇದೆ. ಇವಾಗ ಇದರಿಂದ ಬಚಾವಾದರೆ ನೆಕ್ಸ್ಟ್ ಈಕೋಲಿ ಹಾಗೆ ಎಸೈಟಿಸ್ ಒಂದೊಂದು ಸಮಸ್ಯೆಗಳು ಅದರಲ್ಲಿ ಉದ್ಭವ ಆಗಿ ತುಂಬ ಮರಿಗಳು ಮಾರ್ಟಿಲಿಟಿ ಆಗ್ತದೆ. ಆ ಕಾರಣದಿಂದಾಗಿ ನಾವು ಇವಾಗಲೇ ಆ್ಯಂಟಿಬಯೋಟಿಕನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗೆ ಈ ಮರಿ ಬಂದ ಒಂದು 3-4 ದಿನದ ಬ್ರೂಡಿಂಗ್ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಮರಿಗಳಿಗೆ. ಅದರಲ್ಲಿರೋಂಥ ಯೋಕೆಲ್ಲ ಕರಗಿ ಕರೆಕ್ಟಾಗಿ ಬ್ರೂಡಿಂಗ್ ಆಗಬೇಕು. ಇಲ್ಲ ಅಂತೇಳಿದರೆ ಕ್ರಮೇಣ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತದೆ. ನೋಡಿ, ಈ ರೀತಿಯ ಹೊಟ್ಟೆಯ ಅಡಿಭಾಗದಲ್ಲಿ ಈ ರೀತಿಯಾಗಿ ಕಂಡು ಬಂದರೆ ಅದು ಯೋಕ್ ಸ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಅದನ್ನು ಗಮನಿಸಿ ಅದಕ್ಕೆ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟನ್ನು ಮಾಡಲೇಬೇಕು. ಮರಿಗಳು ಚೆನ್ನಾಗಿ ಬ್ರೂಡಿಂಗ್ ಆದರೆ ರೌಂಡ್ ಶೇಪಲ್ಲಿದ್ದು ಮರಿಗಳು ಚೆನ್ನಾಗಿ ಓಡಾಡಿಕೊಂಡು ಲವಲವಿಕೆಯಿಂದ ಇರ್ತದೆ. ಈ ರೀತಿಯೆಲ್ಲ ಆದರೆ ಮರಿಗಳು ಒಂದು ಸೈಡ್ ಹೋಗಿ ಗುಂಪಾಗಿರುವಂಥದ್ದು ಈ ರೀತಿಯೆಲ್ಲ ಕಂಡು ಬರ್ತದೆ. ಇದರಿಂದ ಬೇಗ ಮಾರ್ಟಿಲಿಟಿ ಆಗ್ತದೆ. ಅದನ್ನು ನಾವು ಗಮನಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಇದು ನಮ್ಮ ಪ್ರಾಬ್ಲಮ್ ಅಂತ ಹೇಳಲಿಕ್ಕಾಗೋದಿಲ್ಲ. ಮೊದಲೇ ಹೇಳಿದಾಗೆ ಇದು ಹ್ಯಾಚರಿಯಿಂದನೂ ಕೂಡ ಬಂದಿರ್ತದೆ. ಮ್ಯಾಕ್ಸಿಮಮ್ ಹ್ಯಾಚರಿಯಿಂದನೇ ಇದು ಕಂಟಿನ್ಯೂ ಆಗಿರುವಂಥದ್ದು.
ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.